ಈ ದಿನವನ್ನ ಈ ದಿನಾಂಕ ಎಷ್ಟಿತ್ತು? ಜೂನ್ 21. ಪ್ರತಿ ವರ್ಷ ಜೂನ್ 21ರಂದು ವಿಶ್ವ ಯೋಗ ದಿನವನ್ನ ಆಚರಿಸಲಾಗುತ್ತೆ. ವಿಶ್ವದ ಸುಮಾರು 80ಕ್ಕಿಂತ ಹೆಚ್ಚು ದೇಶಗಳು ಪ್ರತಿ ವರ್ಷ ಜೂನ್ 21ರಂದು ನಾವು ವಿಶ್ವ ಯೋಗ ದಿನಾಚರಣೆಯನ್ನ ಆಚರಿಸ್ತಿದ್ದೀವಿ. ಯಾವ ದಿವಸ? ಜೂನ್ 21. ಯಾವ ದಿವಸ? ಯಾವ ದಿವಸ? ಏನಂತ ಆಚರಿಸ್ತೀವಿ? ಎಡದಿಂದ ಬಲಕ್ಕೆ ನಿಮ್ಮ ಕುತ್ತಿಗೆಯನ್ನ ನಿಧಾನವಾಗಿ ಎಡದಿಂದ ಬಲಕ್ಕೆ ಕಣ್ಣು ಮುಚ್ಕೊಂಡಿರ್ಬೇಕು. ಎಡದಿಂದ ಬಲಕ್ಕೆ ಕುತ್ತಿಗೆಯನ್ನ ನಿಧಾನವಾಗಿ ತಿರುಗಿಸಿ ಎಡದಿಂದ ಬಲಕ್ಕೆ ನಿಧಾನವಾಗಿ ನಿಮ್ಮ ಕುತ್ತಿಗೆಯಲ್ಲಿ ಆಗೋ ಬದಲಾವಣೆಯನ್ನ ಗಮನಿಸ್ತಾ ಇರ್ಬೇಕು. ಏನೇನಾಗುತ್ತೋ ಎಲ್ಲೆಲ್ಲಿ ಒಂಚೂರು ಚಟ್ ಚಟ್ ಅಂತಿರ್ತೈತಿ ಅದನ್ನೆಲ್ಲ ಗಮನಿಸ್ತಿರ್ಬೇಕು. ದೇಹದ ಮೆದುಳಿನಿಂದ ಬರುವ ಎಲ್ಲ ನರಗಳು ಕುತ್ತಿಗೆ ಮೂಲಕ ದೇಹಕ್ಕೆ ವರ್ಗಾವಣೆ ಆಗ್ತಾವ. ಮೆದುಳು ಬೆಳ್ಳಿ ಅಂತ ಕರಿತೀವಿ. ಆ ಮೆದುಳು ಬೆಳ್ಳಿಯ ಆರೋಗ್ಯಕ್ಕೆ ನಾವು ಒಂದಿಷ್ಟು ಕಸರತ್ತು ಕೊಡಬೇಕು. ಬಲದಿಂದ ಎಡಕ್ಕೆ ಸ್ಟಾಪ್ ಮಾಡಿ ಮತ್ತೆ ಬಲದಿಂದ ಎಡಕ್ಕೆ ಹೋಗ್ಬೇಕು. ನಿಮ್ಮ ಬಲದಿಂದ ಎಡಕ್ಕೆ ನಿಮ್ಮ ಕುತ್ತಿಗೆಯನ್ನ ಕಣ್ಮುಚ್ಚಿರ್ಬೇಕು. ಭುಜ ಎತ್ತಬೇಡ್ರಿ. ನಿಧಾನವಾಗಿ ಭುಜ ಅಲ್ಲೇ ಇರಲಿ. ನಿಮ್ಮ ಕುತ್ತಿಗೆ ಸುಳಾಡ್ಬೇಕು. ಬಲದಿಂದ ಎಡಕ್ಕೆ ಬಲದಿಂದ ಎಡಕ್ಕೆ ಕುತ್ತಿಗೆ ಮಾತ್ರ ಅಲುಗಾಡ್ತಿರ್ಬೇಕು. ದೇಹದ ಯಾವುದೇ ಭಾಗಗಳು ಅಲುಗಾಡ್ತಿರ್ದು. ಭುಜ ಅಗಾಡ್ಸೋದು, ಕೈ ಅಗಾಡ್ಸೋದು ಇದ್ರೆ ಕೂಡ ಕಡಿಮೆ ಮಾಡ್ಕೊಳ್ರಿ. ಅದನ್ನ ಕಣ್ಣು ಮುಚ್ಕೊಳ್ರಿ. ಗಲ್ಸ್ ಏನಾಗಲ್ಲ, ಬುದ್ಧಿ ಮುರಿ ಹೋಗಲ್ಲ, ಅದು ಏನಾಗಲ್ಲ. ಈ ಕ್ರಿಯೆಗಳನ್ನ ಪ್ರತಿದಿನ ಬೆಳಗ್ಗೆ ಅಥವಾ ಸಾಯಂಕಾಲ 2 ಹೊತ್ತಾದ್ರೂ ಪರವಾಗಿಲ್ಲ ಮಾಡ್ತಿರ್ಬೇಕು. ನಮ್ಮ ಆರೋಗ್ಯವೇ ಭಾಗ್ಯ. ಮೇಲೆ ಕೈ ಕಣ್ಣು ಮುಚ್ಕೊಂಡಿರಿ. ಮೇಲ್ ನೋಡ್ಬೇಕು. ಮೇಲ್ ನೋಡ್ದಂಗ್ ಮಾಡ್ಬೇಕು. ಕೇವಲ ಕುತ್ತಿಗೆಯನ್ನ ಮಾತ್ರ ಬಗ್ಗಿಸ್ಬೇಕು. ಎಷ್ಟು ಸಾಧ್ಯನೋ ಅಷ್ಟು ಮೇಲ್ ಮಾಡಿ. ಗಂಟಲಿನಲ್ಲಿ ಮೇಲ್ ಮಾಡಿ ತಳಗ್ ಮಾಡಿ. ಈ ಗಂಟಲಿನಲ್ಲಿ ಒಂದು ಥೈರಾಯ್ಡ್ ಗ್ರಂಥಿ ಇದೆ. ಥೈರಾಯ್ಡ್ ಗ್ರಂಥಿ ಹೀಗೆ ಮೇಲೆ ಕೆಳಗೆ ಮಾಡೋದ್ರಿಂದ ಅದು ಆಕ್ಟಿವ್ ಆಗುತ್ತೆ. ಥೈರಾಯ್ಡ್ ಗ್ರಂಥಿ, ಆ ಗ್ರಂಥಿಯನ್ನ ನಾವು ಕೆಲಸ ಕೊಡಬೇಕು. ಅದು ರಸವನ್ನು ಹೇಗೆ ಬಾಯಲ್ಲಿ ಲಾಲಾ ರಸ ಬರುತ್ತೋ ಹಾಗೆ ಗಂಟಲಿನಲ್ಲಿ ಒಂದು ಥೈರಾಯ್ಡ್ ಗ್ರಂಥಿ ಇದೆ. ಥೈರಾಯ್ಡ್ ಗ್ರಂಥಿಯು 2 ರೀತಿಯ ರಸವನ್ನ ಉತ್ಪತ್ತಿ ಮಾಡುತ್ತದೆ. ಆ ಗ್ರಂಥಿಯ ಕೆಲಸವನ್ನ ಹೆಚ್ಚಿಗೆ ಮಾಡುತ್ತದೆ. ಈಗ ಅದು ಆಕ್ಟಿವ್ ಆಗಬೇಕು. 10ನೇ ಕ್ಲಾಸ್ನಲ್ಲಿ ಈ ಪಾಠ ಇದೆ. 10ನೇ ಕ್ಲಾಸ್ನಲ್ಲಿ ಥೈರಾಯ್ಡ್ ಗ್ರಂಥಿ ಎಲ್ಲಿದೆ, ಅದು ಎಷ್ಟು ರೀತಿಯ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತದೆ, 2 ಅವು ಯಾವುವು? ಥೈರಾಕ್ಸಿನ್ ಮತ್ತು ಹೈಪೋಥೈರಾಕ್ಸಿನ್ ಅನ್ನುವಂಥ 2 ರೀತಿಯ ರಸಗಳನ್ನ ಉತ್ಪತ್ತಿ ಮಾಡುತ್ತೆ. ಥೈರಾಕ್ಸಿನ್, ಹೈಪೋಥೈರಾಕ್ಸಿನ್. 3, 4, 5, 6, 7, 8, 9, 10. ನೆಕ್ಸ್ಟ್ ಈಗ ಈ ಎಡಗೈನ ಸೊಂಟದ ಮ್ಯಾಗ ಇಡ್ರಿ. ಬಲಗೈ ಎತ್ರಿ. ಬಲಗೈ ಮ್ಯಾಗತ್ರಿ. ಬಲಗೈ ಮ್ಯಾಗ ಎತ್ರಿ. ಹಿಂದಿಂದ ಮುಂದಕ್ಕೆ. ಈಗ ಆಗ್ಲೇ ಹೇಳಿದ್ವಲ್ಲ, ಹಿಂದಿಂದ ಮುಂದಕ್ಕೆ. 1 ಹಿಂದ್ಗಡೆಯಿಂದ ಮೇಲೆ ತಿಂದಿರ್ಬೇಕು. ಮತ್ತದು 2, 3, 4, 5, 6, 7, 8, 9, 10. ಈಗ ಹಂಗೆ ಅಲ್ಲೇ ಇರ್ಲಿ ಕೈ. ನಾನು ಕೌಂಟ್ ಕೊಡ್ತೀನಿ ನೋಡಿ. ನೀವು ಕೈ ಅಗಾಡಿಸ್ತಿಲ್ಲ, ದೇಹ ಅಗಾಡ್ಸಕತ್ತೀರಿ. ಬಹಳ ಜನ ಕೈ ಎಷ್ಟ ತಿರುಗಬೇಕು, ಬಾಡಿನ ಅಗಾಡುತ್ತಪ್ಪ, ಶೇಕ್ ಆಗತ್ತ. ನೋಡ್ರಿ, ನಿಮ್ಗೆ ನೀವ ಅಗಾಡಕತ್ತೀರಿ, ಯಾರು ಬಂದು ನಿಮ್ಮನ್ನ ಅಗಾಡ್ಸಕತ್ತಿಲ್ಲ. ಕೈ ಮ್ಯಾಗ ಹೋಗ್ಲದು. ಕೈ ಮ್ಯಾಗ ನೇರವಾಗಿರ್ಬೇಕು. ಮುಂದಿಂದ ಕೆಳಗೆ. 1, 2, 3, 4, 5, 6, 7, 8,
ಎಡಗೈ ಮೇಲೆ ಮುಂದೆ ನಿಮ್ಮ ಎಡಗೈ ಮೇಲೆ ಮೇಲೆ ಇರಬೇಕು, ಎಡಗೈ ಮೇಲೆ ಇರಬೇಕು. ಭುಜಕ್ಕೆ ಕೈ ಸಮಾಂತರವಾಗಿರ್ಬೇಕು, ಭುಜಕ್ಕೆ ಸಮಾಂತರವಾಗಿರ್ಬೇಕು. ನಿಮ್ಮ ಕೈಗಳು ನಿಮ್ಮ ಭುಜಕ್ಕೆ ಸಮಾಂತರವಾಗಿರ್ಬೇಕು. ಹೌದಾ? ಎಷ್ಟು ಸಾಧ್ಯನೋ ಅಷ್ಟು. ನೋಡಿ, ಈ ಎದೆ ಗೂಡಿನಲ್ಲಿ ಹೇಳಿದ್ನಲ್ಲ, ಶ್ವಾಸಕೋಶಗಳಿವೆ. ಶ್ವಾಸಕೋಶಗಳು ಈಗ ಬಲೂನ್ ಬಲೂನ್ ತೊಗೊಂತೀರಿ, ಬಲೂನಿಗೆ ಗಾಳಿ ಹಾಕಕ್ ಬರ್ತಿಲ್ಲ, ಏನ್ ಹಾಕ್ತಿರ ಅದ್ರಾಗ? ಉಗುಳ್ತೀರ, ಗಾಳಿ ಹಾಕ್ತೀರ, ಗಾಳಿ ಹಾಕ್ತೀರ. ಸುಮ್ನೆ ಹಿಂಗ್ ಊದಿದ್ರೆ ಬಲೂನ್ ದೊಡ್ಡದಾಗತ್ತಾ? ಬಲೂನ್ ಹೆಂಗ್ ಗಾಳಿ ಹಾಕ್ತಾರ ಗೊತ್ತಾ? ಅದ್ರ ಹಿಂದ್ ಹಿಡಿದು ಹಿಂಗ್ ಜಗ್ತೀವಿ, ಜಗ್ಗಿ ಹಿಂಗ್ ಊದ್ದಾಗ ಬೇಗ ಗಾಳಿ ಹೋಗುತ್ತೆ. ಬಲೂನ್ ಹಿಡ್ಕೊಂಡು ಹಿಂಗ್ ಕೆಳಗೆ ಹಿಡಿದು ಹಿಂಗ್ ಕೆಳಗಡೆ ಹಿಡ್ಕೊಂಡು ಒಂದ್ ತುದಿ ಹಿಡ್ಕೊಂಡು ಇನ್ನೊಂದ್ ತುದಿ ಗಾಳಿ ಹಾಕಿದ್ರೆ ಬೇಗ ಉಬ್ಬುತ್ತ. ಹಂಗ ಊದ್ರಿ ದೊಡ್ಡ ಬಲೂನ್ನೇ ಗಾಳಿ ಹೋಗಲ್ಲ. ಹಾಗೆ ಈ ಶ್ವಾಸಕೋಶ ಸುಮ್ನೆ ಬಿಟ್ರೆ ಇಟ ಗಾಳಿ ತಗೊಂತೈತೆ ಅದು. ಅದಕ್ಕೆ ಅದನ್ನ ಹಿಗ್ಗಿಸ್ಬೇಕು ಅಂದ್ರೆ ಇವು ಎಲ್ಲ ಮಾಡ್ಬೇಕು. ಕೈ ಹಿಂಗ್ ಮಾಡಿ, ಹೀಗಲ್ಲ ಹೀಗಲ್ಲ, ಕೈ ಭುಜಕ್ಕೆ ಸಮಾಂತರವಾಗಿ ನಿಧಾನಕ ಸ್ಟಾರ್ಟ್. ನಾ ಮಾಡಿ ತೋರಿಸ್ತೀನಿ ನೋಡ್ರಿ, ಒಂದ್ ಮಾಡಿ ತೋರಿಸ್ತೀನಿ. ಒಂದೊಂದಾಗ 1 ಮತ್ತೆ ಅಲ್ಲಿ ಬಂದ್ಬಿಡ್ಬೇಕು, 2 ಹಿಂಗ್ ಬಂದ್ಬಿಡ್ಬೇಕು. ಓಕೆ ಮೇಡಮ್, ಕೊಡಿ ಆರ್ಡರ್ ಕೊಡಿ. 1 2 3 4 5 6 ಕೈ ಭುಜ ಸಮಾನ, ಭುಜ ಸಮಾನ. 8 7 6 5 4 3 ನೆಕ್ಸ್ಟ್ ಚೇಂಜ್. ಈಗ ಅದೇ ತರ ಬಲಗೈ ಮೇಲೆ ರೆಡಿ. 1 2 3 4 ಭುಜಕ್ಕೆ ಸಮಾನ ಕೆಳಗೆ ಕೈ ಬಿಡ್ತಿದ್ದೀರಿ. 6 7 8 ಭುಜಕ್ಕೆ ಸಮಾನ, ಕೈ ನಾಯತ್ತು. 5 ಇಲ್ಲ ನೋಡ್ರಿ 4 3 ಕ್ಲಾಸ್ ಹಾಲ್ಟ್. ಇದೇ ನಿಮ್ಮ ಶಿಕ್ಷಣ, ಮತ್ತೇನಿಲ್ಲ. ನಾವೇನ್ ಹೇಳ್ತೀವಿ ಅದನ್ನ ಕೇಳೋದ, ಕ್ಲಾಸ್ನಾಗ ಏನ್ ಹೇಳ್ತೀವಿ ಅದನ್ನ ಕೇಳಿಸ್ಕೊಳ್ಳೋದ. ಇಲ್ಲಿ ಕೇಳಲ್ಲ ಅಂದ್ರೆ ಅಲ್ಲಿ ಕೇಳಲ್ಲ. ನೀವು ಇಲ್ಲೇ ಕೇಳಿ ಮಾಡಕ ಅವಕಾಶ ಐತಿ, ಅಲ್ಲಿ ಕೇಳಿದ್ದನ್ನ ನೆನ್ಪಿಟ್ಕೊಂಡು ಬಂದು ಹೇಳ್ಬೇಕಲ್ಲಿ. ಇದು ಸುಲಭನೋ ಅದು ಸುಲಭನೋ, ಇದು ಸುಲಭ, ಇದನ್ನ ಮಾಡಕ್ ತಯಾರಿ ನೀವು. ಇನ್ನು ಅದು ಕಷ್ಟ ಆಗುತ್ತೆ. ಅದಕ್ಕೆ ನಾವು ಒಂದೊಂದು ಹೆಜ್ಜೆ ಮ್ಯಾಕ್ ಹೋಗ್ಬೇಕು. ನಾವು ಒಂದೊಂದು ಹೆಜ್ಜೆ ಮ್ಯಾಕ್ ಹೋಗ್ಬೇಕು ಅಂದ್ರೆ ಇವನ್ನೆಲ್ಲ ಕಲಿಬೇಕು. ಇಲ್ಲಿಂದ ಸ್ಟಾರ್ಟ್, ಈ ಗ್ರೌಂಡಿಂದ ಒಳಗೆ ಹೋಗ್ತೀವಿ. ನೆಕ್ಸ್ಟ್ ರೆಡಿ. ಸೊಂಟದ ಮಕ್ಕ ಇಡ್ರಿ, ಎಲ್ರು ಸೊಂಟದ ಮಕ್ಕ ಇಡ್ರಿ. ಎಡದಿಂದ ಬಲಕ್ಕೆ ಸೊಂಟ ಹೊಳಸ್ಬೇಕು. ಎಡದಿಂದ ಬೇಕಾದ್ರೆ ಒಂದ್ಸಲ ನಾ ಮಾಡಿ ತೋರ್ಸ್ಲಾ? ನೋಡ್ರಿ ಇಲ್ಲಿ ಎಡದಿಂದ ನೋಡ್ರಿ, ನೋಡ್ರಿ ನಾನು ನೀವು ಹೇಗೆ ನಿಂತಿರೋ ಹಾಗೆ ನಿಂತಿದ್ದೀನಿ. ಹೌದಾ? ಈಗ ಇದು ಅಳಗಾಡ್ಬಾರ್ದು, ಕಾಲು ಅಳಗಾಡ್ಬಾರ್ದು, ಸೊಂಟ ಅಷ್ಟ ಅಳಗಾಡ್ಬೇಕು. ಎಷ್ಟಾಗುತ್ತೆ ಅಷ್ಟು. ನೀವೇನು ಈಗ ಬರ್ದು ಮಾಡಕ್ ಹೋಗ್ಬೇಡ್ರಿ. ಆ ಕೆಲಸ ಮಾಡ್ಬೇಡ್ರಿ. ಎಷ್ಟಾಗುತ್ತೋ ಅಷ್ಟು ಹೇಗೆ ನಿಂತಿಟ್ಟು. ಸ್ಟಾರ್ಟ್ ಕೊಡ್ರಿ ಮೇಡಮ್. 1 2 3 4 5 6 7 8 7 6 5 4 3 ನೆಕ್ಸ್ಟ್ ಚೇಂಜ್. ರಿವರ್ಸ್. ಈಗ ಅದನ್ನೇ 1 ಅದನ್ನೇ ರಿವರ್ಸ್ ಮಾಡೋದು. 2 3 4 5 6 7 8 7 6 5 4 ನೆಕ್ಸ್ಟ್ ಚೇಂಜ್. ರೆಡಿ. ಅದೇ ತರ ಅಲ್ಲೇಂದ್ರಿ ಸ್ವಲ್ಪ ನಿಮ್ಮ ಇದು ಮೊಣಕಾಲ್ ಮೇಲೆ ಈಗ ಇಲ್ಲೈತಲ್ಲ, ಇಲ್ಲ ಕೈ ನೋಡ್ರಿ ಮೊದಲು ನೋಡ್ರಿ ಮೊಣಕಾಲ್ ಹಿಡ್ಕೊಳ್ಳೋದು ಇದು. ಈ ಇದಕ್ಕೆ ಅಂಗೈ ತೆಗ್ಗಜಲ್ಲ ಇಲ್ಲಿ, ಇದ್ರ ಮೇಲೆ ಮೊಣಕಾಲಿನ ಗಂಟು, ಆ ಗಂಟು ಕುಂದಿರ್ಬೇಕು. ನೀವು ಮತ್ತೆ ಹಿಂಗ್ ಹಿಡಿದ್ರಿ ಮೇಲೆ ಗಂಟು ಹಿಡ್ಕೋಬೇಕು. ಓಕೆ, ಹಿಡ್ಕೋರಿ, ಗಂಟು ಹಿಡ್ಕೋರಿ, ಮೊಣಕಾಲ್ ಗಂಟು ತೆಗ್ನಾಗಿರ್ಬೇಕು. ನೋಡ್ರಿ 1
ನಿಧಾನಕ ನೋಡ್ರಿ. 2 3 4 5 ಮಾಡ್ಬೇಕಪ್ಪ ಗರ್ಲ್ಸ್. 6 7 8 7 6 5 4 3 2 1. ಅದೇ ತರ ರಿವರ್ಸ್. ರಿವರ್ಸ್. ಬಲದಿಂದ 1 2 3 4 5 6 7 8 7 6 5 4 3 next change. ಸೀದಾ ಬರ್ರಿ. ಹೋಲ್ಡ್ ಅಪ್ ವಿಶ್ರಾಮ್. ಬರಲ್ಲ ಹೋಲ್ಡ್ ಅಪ್ ಸಾವಧಾನ್. ಎಸ್. ಈಗ ಈ ಸ್ವಲ್ಪ ಮಾಡಿದ್ದಕ್ಕೆ ಎಷ್ಟು ಎನರ್ಜಿ ಬಂತು ನಿಮ್ಮ ಹತ್ರ? ಈಗ ಮೈಯೆಲ್ಲ ಬೆವರ್ತಾ ಇದೆಯಲ್ಲ, ಬೇಡವಾದಂತ ಎಲ್ಲ ಇವುಗಳು ಹೊರಗೆ ಹೋಗ್ತಾವ ಈಗ. ಚೇರ್ ಕೂಡದ್ರಿ. ಚೇರ್ ಮಾಡ್ಕೊಳ್ಳಿ. ನೋಡಿ ಕೈ ಮಾಡ್ಬೇಕಂದ್ರೆ ಮೇಡಮ್ ಕೈ ಫಸ್ಟ್ ಕೈ ಮುಂದೆ ಮಾಡ್ರಿ ಎಲ್ರು. ಕೈ ನೋಡಿ ನನ್ನ ನೋಡ್ರಿ ಫಸ್ಟ್ ನನ್ನ ನೋಡ್ರಿ ನೋಡ್ರಿ ಫಸ್ಟ್ ಇಲ್ಲಿ ಹಿಂಗ್ ನಿಂತ್ಕೊಂಡು ಇಷ್ಟೇ 1 1 ಕೂಡ್ರಿ ಹಾ. 1 ಒಂದಷ್ಟು ಕೂತಿ ಎದ್ದು ಬಿಡೋಕ್ ಮೇಲೆ 2 2 ತಡ್ರಿ ಮೇಡಮ್ ಒಂದು ನಿಮಿಷ. ಈ 1 2 ಅನ್ನೋ ತನಕ ಕುಂದ್ರಬೇಕ್ರೆ ಫಸ್ಟ್ ರೆಡಿ ಪೊಸಿಷನ್ ರೇ 1 2 ಅನ್ನ ಮ್ಯಾಕೆ ಎದ್ದೇಳಬೇಕು. ನೋಡಿ ಗೊತ್ತಾಯ್ತಾ 1 ಈಗ ರೆಡಿ ಪೊಸಿಷನ್ ಅಂದ್ಗಳ ಕೈ ಹಿಂಗ್ ಮಾಡ್ಬೇಕು. 1 ಅಂದ್ರೆ ಕುಂತ್ ಬಿಡ್ಬೇಕು. 2 ಅನ್ನೋ ತನಕ ನಿಂದಿರಬಾರ್ದು. ಆ ನೋವು ಆ ಪೇನ್ ತೊಡೆಗೆ ಆಗ್ಬೇಕು. ತೊಡೆಗೆ ಸೊಂಟಕ್ಕೆ ಆ ಪೇನ್ ಬರ್ಬೇಕು. ಅವಕ್ಕೂ ಶಕ್ತಿ ಕೊಡ್ಬೇಕು. ನೀವು ಎಲ್ಲ ಎಕ್ಸರ್ಸೈಸ್ ಮಾಡಲ್ಲ, ಮಂದಿ ರೊಕ್ಕ ಕೊಟ್ಟು ಮಾಡ್ತಾರ ಪುಣ್ಯ. ರೆಡಿ ಓಕೆ ರೆಡಿ. ಕೈ ಮುಂದೆ ಮಾಡ್ರಿ. ಪೊಸಿಷನ್ ಬರ್ರಿ. ಸಮಾಂತರವಾಗಿ 1 ಸ್ವಲ್ಪ ಕುರ್ಚಿ ಕುಂತಾಗ ಬಾಗ್ಬಾಡ್ರಿ. ಹಿಂಗೆ ಸೊಂಟಕ್ಕೆ ಪೇನ್ ಆಗ್ಬೇಕು, ಸೊಂಟಕ್ಕೆ ನೋವು ಆಗ್ಬೇಕು. 2 3 4 5 6 7 8 7 6 5 4 3 ನೆಕ್ಸ್ಟ್ ಚೇಂಜ್. ರೆಡಿನಾ? ನೆಕ್ಸ್ಟ್ ಎಲ್ರು ಸೊಂಟದ ಕೈ ಇಡ್ರಿ. ಕೈ ಬಿಡ್ರಿ. ಎಡಗಾಲ್ ಫಸ್ಟ್ ಎಡಗಾಲ್ ಮುಂದೆ ಮಾಡ್ರಿ. ಮುಂದೆ ಮಾಡ್ರಿ. ಎಡದಿಂದ ಬಲಕ್ಕೆ ತಿರ್ಸ್ರಿ. ಅದನ್ನ ತಿರ್ಗಿಸ್ರಿ. ಕಾಲ್ ತಿರ್ಗಿಸ್ ಹಂಗೆ. ಕಾಲ್ ತಿರ್ಸ್ರಿ. ಅದಕ್ಕೆ 1 2 ಹೇಳಲ್ಲ. ತಿರ್ಗಿಸ್ ಹಂಗೆ. ನಿಮ್ಮ ಕೀಲ್ ಸಡ್ಲ್ ಮಾಡಿಕೊಡ್ರಿ. ಕೀಲ್ ಸಡ್ಲ್ ಆಗ್ಬೇಕು. ಹಿಂಗೆ ರೊಟೇಟ್ ಹಿಂಗೆ ನಿಧಾನಕ್ಕೆ ಹಿಂಗೆ ಬೀಡ್ಬೇಡ್ರಿ. ಅದನ್ನ ಸಡ್ಲ್ ಬಿಡ್ರಿ. ಅದನ್ನ ರಿವರ್ಸ್ ಮಾಡ್ರಿ. ಅದನ್ನ ರಿವರ್ಸ್. ಈಗ ಹೆಂಗ್ ತಿರುಗಿದ್ರಲ್ಲ ಅದು ರಿವರ್ಸ್. ಸಡ್ಲಾಗಿ ಹಿಂಗೆ ಬೇಡ ಸಡ್ಲ ಅದು ಏಟಾಗುತ್ತೆ ಅಂತ ಎಷ್ಟಾಗುತ್ತೆ ಟಚ್ ಮಾಡ್ರಿ. ಅದನ್ನೇ ಸೈಡ್ ವೈಸ್ ಹಿಂಗ ಅಕ್ಕ ಪಕ್ಕಕ್ಕೆ ಅದು ಎಷ್ಟಾಗುತ್ತೋ ಅಷ್ಟು ಸೈಡ್ ವೈಸ್. ಅದನ್ನೇ ಅಪ್ ಅಂಡ್ ಡೌನ್. ಕಾಲು ಮ್ಯಾಗ ಕೆಳಗೆ ಮಾಡಿ ಮೇಲೆ ಕೆಳಗೆ ಮಾಡ್ರಿ. ಈಗ ಅಪ್ ಅಂಡ್ ಡೌನ್. ಮೇಲೆ ಕೆಳಗೆ. ಮೇಲೆ ಎಷ್ಟು ಮೇಲೆ ಬರ್ತಷ್ಟು, ಎಷ್ಟು ಕೆಳಗೆ ಹೋಗುತ್ತಷ್ಟು, ಎಷ್ಟು ಮೇಲೆ ಬರ್ತಷ್ಟು, ಎಷ್ಟು ಕೆಳಗೆ ಹೋಗುತ್ತಷ್ಟು. ಈ ಕಾಲು ಜಾಡ್ತ್ರಿ. ಈಗ ರೆಡಿ. ನೆಕ್ಸ್ಟ್ ಬಲಗಾಲಕ್ಕೆ ಬರ್ರಿ. ಎಡದಿಂದ ಬಲಕ್ಕೆ. ವೆರಿ ಗುಡ್. ಏನ್ ಬ್ಯೂಟಿಫುಲ್ ಆಗಿ ಮಾಡ್ಕೊತಿರು ಮರ. ವೆರಿ ಬ್ಯೂಟಿ. ತಿರ್ಗಿಸ್ಬೇಕದನ್ನ ಮ್ಯಾಗದೊಳಗೆಲ್ಲ ಹಿಂಗ್ ರೊಟೇಷನ್ ಮಾಡ್ಬೇಕಂತ. ಯೋಗ ಶಿಕ್ಷಕರಾಗುವ ಎಲ್ಲ ಗುಣಗಳು ನಿಮ್ಮಲ್ಲಿವೆ. ಸ್ವಲ್ಪ ಪ್ರಯತ್ನ, ಇನ್ನೊಂದು ಚೂರು ಎಫರ್ಟ್ ಹಾಕ್ಬೇಕು. ರಿವರ್ಸ್ ಮಾಡಿ. ಅದನ್ನೇ ರಿವರ್ಸ್ ಉಲ್ಟಾ. ಒಂದು 8 ಸಲ ಆಗ್ಬೇಕು. ನಿಧಾನವಾಗಿ. ನಿಮ್ಗೆ ಅದ್ರ ಬಿಗಿ ಹಿಡಿಬೇಡ್ರಿ. ಒಂದು ಕಾಲ ಮೇಲೆ ನಿಮ್ಮ ಕಾಲ ಮೇಲೆ ನೀವು ನಿಂದ್ರಕ್ ಬರೋಲ್ಲ ನಿಮ್ಗೆ. ರಿವರ್ಸ್. ಸೈಡ್ ವೈಸ್ ಹಿಂಗ ಮೇಲೆ ಕೆಳಗೆ ಸೈಡ್ ಎಲ್ಲ ಏನೆಲ್ಲ ಕಾಲನ್ನ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಮನುಷ್ಯ ಅದಕ್ಕೆ ಎನರ್ಜಿ ಕೊಡೋದು ಆ ಕೀಲಿಗೆ. ಜಂಗ್ ತಿಂದಿರ್ತಾವು. ಹೆಂಗ್ ಮನ ಕಸ ಹೊಡಿತೀವಲ್ಲ ಹಂಗ ಕಸ ಅಪ್ ಅಂಡ್ ಡೌನ್. ಒಂದು ಕಾಲ ಮೇಲೆ ನಿಂತ್ಕೊಳ್ಳೋದು ಕೂಡ ಒಂದು ಕಲೆ. ಬ್ಯಾಲೆನ್ಸ್ ಇಟ್ಕೊಳ್ಳೋದು. ಬ್ರೇನ್ ಈಸ್ ಯೂಸ್. ಇಲ್ಲಿ ನಿಮ್ಮ ಮೆದುಳು ಕೆಲಸ ಮಾಡುತ್ತೆ. ಕಾಲ್ ಜಾಡ್ಸ್ರಿ. ಕಾಲ್ ಜಾಡ್ಸ್ರಿ.
ರೆಡಿ ಆಲ್ಗು ವಿಶ್ರಾಮ್ ಜೋರಾಗಿ ಬರ್ಬೇಕು ವೆರಿ ಗುಡ್ ಸಾವಧಾನ್ ಆಲ್ಗು ವಿಶ್ರಾಮ್ ವೆರಿ ಗುಡ್ ಸಾವಧಾನ್ ಈಗ ನಿಂತು ಮಾಡುವ ಆಸನಗಳು ಫಸ್ಟ್ ಇಲ್ಲಿದಾರ ಲೀಡರ್ಸ್ ಫಸ್ಟ್ ಮಾಡಿ ತೋರಿಸ್ತಾರೆ ನಿಮಗೆ ಫಸ್ಟು ಮಾಡಿ ತೋರಿಸ್ತಾರೆ ಆಮೇಲೆ ನೀವು ಮಾಡುವಂತ ನೀವು ಮಾಡ್ಬೇಕು ಸರಿಪ ಅನಾಸ ಮುಂದ್ ನೋಡ್ರಿ ರೆಡಿ 1 2 ಎಡಗೈ ಫಸ್ಟ್ ಎಡಗೈ ಮ್ಯಾಕ್ ಬರ್ಬೇಕು ಎಡಗೈ ಎಡ ಯಾವುದು ನಿಮ್ದು ಏ ಅಮ್ಮ ಎಡಗೈ 3 ಬಲಗೈನು ಮೇಲೆ ಹೋಗ್ಬೇಕು 4 ಇದ್ರ ಮೇಲೆ ತುದಿಗಾಲ್ ಮೇಲೆ ತಾಡಾಸನ ಬೇಸಿಂದ್ರಿ ನಿಮ್ ಮುಂಗಾಲ್ ಮೇಲೆ ನಿಂದ್ರಿ ಮುಂಗಾಲ್ ಮೇಲೆ ಇಡೀ ಅಂದ್ರೆ ಬಿಲ್ ಇಡೀ ದೇಹವನ್ನ ನೀವೇ ಜಗ್ ಹಿಡ್ದಂಗಿದು ಬಲೂನ್ ಜಗ್ತೀವಲ್ಲ ಹಂಗೆ ನಿಮ್ಮ ದೇಹವನ್ನ ನೀವೇ ಜಗ್ ಹಿಡ್ದಂಗಿದು ಮ್ಯಾಕ್ ಮಾಡೋ ಕೈನ ಯಾಕೆ ಬರಲ್ಲ ನೀವು ಮ್ಯಾಕ್ ಸ್ಟ್ರೇಟ್ ಹೋಗಲ್ಲ ಗುಡ್ ವೆರಿ ಗುಡ್ ಬಾಯ್ ರೆಡಿ 4 3 ಒಂದು ಕೈ ಎಡಗೈ ಫಸ್ಟ್ ಎಡಗೈ ಬಿದ್ದಿಲ್ಲ ಎಡಗೈ 2 ಆಮೇಲೆ ಬಲಗೈ 1 ಸಾವಧಾನ ಸ್ಥಿತಿಗೆ ಕೈ ಅಳಗಾಡ್ಸ್ಬೇಡ್ರು ರೆಡಿ ಇನ್ನೊಂದ್ಸಲ ಮಾಡ್ತೀನಿ ನೋಡ್ರಿ ಇನ್ನೊಂದ್ಸಲ ರೆಡಿ टीचर ऑर्डर के साथ एक साथ शुरू कर 1 ಈಗ ಎಡಗೈ ನೋಡ್ರಿ ಎಡಗೈ ಮೇಲೆ ಹೋಗ್ಬೇಕು ಎಲ್ಲರೂ 3 ಬಲಗೈ 4 ಎದ್ದಿದ್ರೆ ತುದಿಗಾಲ್ ಮೇಲೆ ಸ್ಟ್ರೇಟ್ ಆಗ್ಬೇಕು ಬಾಡಿ ಸ್ಟ್ರೇಟ್ ಆಗಿರ್ಬೇಕು ಬಿಲ್ ಜಗ್ಗಿದಂಗೆ ಜಗ್ಗಬೇಕಾದ್ರೆ ಒಂದು ಹಿಡ್ಕೊಂಡು ಎಲಾಸ್ಟಿಕ್ ತಗೊಂಡು ರಬ್ಬರ್ ತಗೊಂಡು ಹಿಂಗೆ ಜಗ್ ಹಿಡಿತೀವಲ್ಲ ಹಾಗೆ ನಿಮ್ಮ ದೇಹವನ್ನೇ ನಿಮಗೆ ನೀವೇ ಜಗ್ ಹಿಡಿಯುವಂತ ಕೆಲಸ ಇದು ಎತ್ತರ ಆಗ್ಬೇಕಲ್ಲ ನೀವು 4 3 ಎಡಗೈ ಅಷ್ಟೇ ಬರ್ಬೇಕಂತ ಹೇಳಿ ಫಸ್ಟ್ ಎಡಗೈ ಬಲಗೈ 1 ಸಾವಧಾನ ರೆಡಿ ನೆಕ್ಸ್ಟ್ ಎಕ್ಸರ್ಸೈಸ್ ಆಲ್ಗು ವಿಶ್ರಾಮ್ ಎಲ್ಲ ವಿಶ್ರಾಮದಾಗ ನಿಂದಿರ್ಬೇಕು ಅಲ್ಲಿ ನೋಡ್ತಿರ್ಬೇಕು ಇವ್ನ ಅಷ್ಟ ನೋಡ್ರಿ ನೀವು ವಿಶ್ರಾಮ ನಿಂದಿರ್ಬೇಡ್ರಿ ನೀವು ಅಷ್ಟೇ ಸಾವಧಾನ ನಿಂದಿರಿ ಈ ಕಡೆ ನೋಡ್ರಿ 2 3 4 ಅಂದಾಗ ನೀವು ಕಾಲ್ ಮ್ಯಾಗ ಎತ್ತಬೇಕು ಅದ ಎಷ್ಟು ಸಾಧ್ಯ ಅಷ್ಟು ಗೊತ್ತಾ ನೆಕ್ಸ್ಟ್ 4 3 2 1 ಗೊತ್ತಾಯ್ತಲ್ಲ ನೋಡ್ಕೊಂಡ್ರೆ ಮಾಡಿಸ್ಲಿಕ್ಕೆ ನಿಮಗೆ ಆಲ್ಗು ವಿಶ್ರಾಮ್ ಆಲ್ಗು ಸಾವಧಾನ್ ವೃಕ್ಷಾಸನ ರೆಡಿ 1 ಎಷ್ಟು ಸಾಲ ಇಟ್ಕೊಳ್ಳಿ ಬಲಗಾಲನ್ನ ಎಡಗಾಲ ಮೇಲೆ ಇಟ್ಕೋಬೇಕು ಇಟ್ಕೋರಿ ಎಷ್ಟು ಆಗತ್ತ ಅಷ್ಟು ಇಟ್ಕೋರಿ ಪ್ರಾಕ್ಟೀಸ್ ನಿಲ್ಲಕ್ ಪ್ರಯತ್ನ ಮಾಡ್ಬೇಕು ಮ್ಯಾಕ್ ಇಟ್ಕೋರಿ ಏನಾಗಲ್ಲ ಮ್ಯಾಕ್ ಇಟ್ಕೋರಿ ರೆಡಿ ಮ್ಯಾಕ್ ಇಟ್ಕೋರಿ ಎಷ್ಟಾಗತ್ತ ಅಷ್ಟು 2 ಎರಡು ಕೈ ಸಮಾಂತರವಾಗಿ ಭುಜಕ್ಕೆ ಸಮಾಂತರವಾಗಿರ್ಬೇಕು ವೆರಿ ಗುಡ್ ಗರ್ಲ್ಸ್ ಎಲ್ಲ ಚೆನ್ನಾಗಿ ಮಾಡಾಕತ್ತಾರ ಎಡಗೈ ಮ್ಯಾಕೋಲಿ ಬ್ಯಾಲೆನ್ಸ್ ನಿಮ್ಮ ದೇಹವನ್ನ ನೀವೇ ಒಂದು ಕಾಲಿನ ಮೇಲೆ ಬಲಗೈ ಹೋಲಿ ಮೇಲೆ ಕೈ ಜೋಡಿಸ್ರಿ ಮ್ಯಾಗ್ ನಮಸ್ಕಾರ ಮಾಡೋದು ಜೋಡಿಸ್ರಿ 4 ಎಡಗೈ ಫಸ್ಟ್ 3 ಬಲಗೈ 2 1 ರೈಟ್ ವೆರಿ ಗುಡ್ ಇನ್ನೊಂದ್ಸಲ ಮಾಡೋಣ ಇನ್ನೊಂದು 2 ಸಲ ಮಾಡ್ರಿ ಮೇಡಮ್ ಚೆನ್ನಾಗಿತ್ತು 1 ಬಲಗಾಲನ್ನ ಎಡಗಾಲ ಮೇಲೆ ಇಡ್ಬೇಕು 2 ಎರಡು ಕೈ 3 ಎಡಗೈ ಮೇಲೆ ಹೋಗ್ಬೇಕು ಎಡಗೈ ಅಮ್ಮ ಎಡಗೈ 4 ಬಲಗೈ ಹೋಗ್ಬೇಕು ಮೇಲೆ ನಮಸ್ಕಾರದ ಸ್ಥಿತಿಯಲ್ಲಿ ಇರ್ಬೇಕು ಎರಡು ಕೈಗಳು ಎರಡು ಹಸ್ತಗಳು ಒಂದಕ್ಕೊಂದು ಜೋಡಿರ್ಬೇಕು ನೇರವಾಗಿರ್ಬೇಕು ಎಡಗೈ ಫಸ್ಟ್ ಎಡಗೈ 3 2 1 ಈಗ ಎಡಗಾಲ್ ಈಗ ಬಲಗಾಲ್ ಕೆಳಗಿರ್ಬೇಕು ಎಡಗಾಲ್ ಮ್ಯಾಗ ಹೋಗ್ಬೇಕು ರೆಡಿ
ರೆಡಿ ಬಲಗಾಲು ಕೆಳಗಿರ್ಲಿ ಎಡಗಾಲ್ ಮೇಲೆ ಹೋಗ್ಬೇಕು ರೆಡಿ 1 ಈ ಬಲಗಾಲು ನಿಂದಿರ್ಬೇಕೀಗ 2 ಎರಡು ಕೈ ಸಮಾಂತರವಾಗಿ 3 ಎಡಗೈ ಫಸ್ಟ್ ಎಡಗೈ ಫಸ್ಟ್ 4 ನಮಸ್ಕಾರ ಮಾಡ್ರಿ ಈಗ ನಮಸ್ಕಾರ ಮಾಡ್ರಿ ನಮಸ್ಕಾರ ಸ್ಥಿತಿಯಲ್ಲಿರಬೇಕು. ನಿಮ್ಮ ದೇಹದ ತೂಕವನ್ನ ಒಂದು ಕಾಲಿನ ಮೇಲೆ ನಿಲ್ಲಿಸುವ ಪ್ರಯತ್ನ. ನಿಮ್ಮ ಇಡೀ ದೇಹದ ತೂಕವನ್ನ ನಿಮ್ಮದೇ ಕಾಲಿನ ಮೇಲೆ ನಿಲ್ಲುವ ಪ್ರಯತ್ನ. ಬ್ಯಾಲೆನ್ಸ್, ಸಮತೋಲನಗೊಳ್ಳುವ ಸ್ಥಿತಿ ಇದು. 4 ಎಡಗೈ ಫಸ್ಟ್ 3 2 1 ಕಾಲಿಸ್ರಿ ಈಗ. ವೆರಿ ಗುಡ್, ಚೆನ್ನಾಗಿ ಮಾಡಾಕಿದ್ದೀರಿ. Algup Saudan ಬರವಲ್ಲೋ ಆವಾಜು. Algup Ishram Algup Saudan Algup Ishram Algup Saudan ಪಾದ ಹಸ್ತಾಸನ ರೆಡಿ 1 2 3 4 4 ಬಗ್ಬೇಕು ನೆಲಕ ಆಗ ಮುಟ್ಟಬೇಕದು ಆದಷ್ಟು ಸಾಧ್ಯ ಆದಷ್ಟು ಮುಟ್ರೆ ಎಲ್ಲಾನ ಶಾಣ್ ಬಸವ ಮಣಕಾಲ್ ಮಾಡ್ಸಂಗಿಲ್ಲ. ಮಣಕಾಲ್ ಎಷ್ಟಾಗದ ಅಷ್ಟು ಸ್ಟ್ರೇಟ್ ಇರ್ಬೇಕು. 250 ಮಕ್ಕಳು 4 3 2 1 ರೆಡಿ ಇನ್ನೊಂದ್ಸಲ ನೋಡ್ರಿ ರೆಡಿ 1 2 3 4 ಬಗ್ಸ್ರಿ ಎಷ್ಟ ಸಾಧ ಮುಟ್ರಿ. ನಿಮ್ಮ ಪಾದ ನೀವು ಮುಟ್ಕೋರಿ. ನಿಮ್ಮ ಪಾದ ನೀವು ಮುಟ್ರಿ ನಿಮ್ಮ ಕಾಲು ನೀವು ನಮಸ್ಕಾರ ಮಾಡ್ಕೋರಿ. 4 3 2 1 ಆಲ್ಗು ವಿಶ್ರಾಮ್ ರೆಡಿ. ಈಗ ನೀವು ನಿಮ್ಮ ಮ್ಯಾಟ್ ಹಾಸ್ಕೋರಲ್ಲೇ ಅದೇ ಜಾಗದಾಗ ಇರ್ಬೇಕು. ಲೈನ್ ಕ್ರಾಸ್ ಆಗಂಗಿಲ್ಲ. ಯಾವಾಗ ನಿಮ್ಮ ಬೆನ್ನು ನೇರವಾಗಿರುತ್ತೋ ಆಗ ಆಮ್ಲಜನಕದ ಪ್ರಮಾಣ ಜಾಸ್ತಿ ಆಗುತ್ತೆ. ಒಳಗೆ ಹೋಗೋದು ಇಂಟೇಕ್, ಆಮ್ಲಜನಕ ಹೆಚ್ಚೋಗುತ್ತೆ. ಆರಾಮ್ಸೆ ಕೈ ಸಟ್ ಬಿಡ್ಬೇಕು. ಎದೆ ಹಿಗ್ಬೇಕು. ಲೈನ್ ಕ್ರಾಸ್ ಆಗಂಗಿಲ್ಲ. ಮಿಲಿಟರಿ ಕಳಿಸ್ಬೇಕಂತ ಮಾಡಿ ನಿಮ್ಮನ್ನ ಬಾರ್ಡರ್ನಾಗ ಆರಾಮ್ಸೆ ಬಡ ಸಾವಧಾನ್ ನೇರ ಕೊಡ್ರಿ. ಫಸ್ಟ್ 1 ಅಂದಾಗ ಎಡಗಾಲ 1 ಫಾಸ್ಟ್ ಆಗಿರೋದು. 2 ಎಡಗಾಲ ಬಲಗಾಲಿಗೆ 3 ಎರಡು ಕೊಡಿಸ್ರಿ. ಹಿಂಗಮ್ಮ ಹಿಂಗೆ ಹತ್ತ ಪಾದ ಕೊಡ್ಬೇಕು. 4 ಅಂದಾಗ ಬಟರ್ಫ್ಲೈ 4 ಮಾಡ್ರಿ. ಪದ ಇಡ್ತಾರೆ, ಗಟ್ಟಿಯಾಗಿ ಇಡ್ತಾರೆ. ವೆರಿ ಗುಡ್, ಬ್ಯೂಟಿಫುಲ್. ನೋಡಿಲ್ಲ ನಾವು, ಇದು ಒಂದು ಹೂತೋಟದಲ್ಲಿದ್ದಂಗೆ ಕಾಣಿಸ್ತೈತಿ ಈಗ. 4 ನಿಂದ್ರಿ. 3 ಎಡಗಾಲ ಮುಂದ್ಕಡ್ರಿ. ಎಡಗಾಲ ಹಾಕೋಣ ಫಸ್ಟ್. 2 ಬಲಗಾಲ ಇಡ್ರಿ. 1 ಸಮಸ್ಥಿತಿ ಮತ್ತೆ ರೆಡಿ. ಗೊತ್ತಾಯ್ತ? 2 ಸಲ ಬೇಗ ಮಾಡ್ಬಿಡ್ತೀರಾ? ವೆರಿ ಗುಡ್ ಮಾಡ್ತಾರೆ. ರೆಡಿ 1 ಎಡಗಾಲ ಫಾಸ್ಟ್, 2 ಬಲಗಾಲ ಸೆಕೆಂಡ್, 3 ಥರ್ಡ್. ಎರಡು ಜೋಡಿಸ್ರಿ, ಪಾದ ಜೋಡಿಸ್ರಿ. 4 ಬಟರ್ಫ್ಲೈ ಅಲ್ಗಾಡ್ಸ್ರಿ. ಹಿಂಗಮ್ಮ ಹಿಂಗ್ ಹಿಡ್ಕೊಂಡು ಇವ್ನ ಹಿಡ್ಕೊಂಡು ಇಲ್ಲಿ ಹಿಡ್ಕೋಬೇಕು. ವೆರಿ ಗುಡ್ ಫೈನ್ ಸೂಪರ್. 4 ಎಡಗಾಲು 2 ಬಲಗಾಲು 1 ಎರಡು ಕಾಲು ಸರಿ. ರೆಡಿ. ಇದನ್ನ ಸಲ ಮಾಡಿಸ್ತಾನ ಫಾಸ್ಟ್ ಮಾಡ್ಬಿಡ್ರಿ. ಬಟ್ಟೆ ಸಾವಧಾನ್. ಆರಾಮ್ ಬಟ್ಟೆ ಸಾವಧಾನ್. ಈಗ ಆರ್ಡರ್ ಕೊಡ್ತಾರ, ಫಾಲೋ ಅಪ್. ರೆಡಿ ಫಾಸ್ಟ್ ಮಾಡಿದ್ದೀನಿ. 1 ಎಡಗಾಲು 2 ಬಲಗಾಲು 3 ಹೇಳ್ಕೊರಿ. 4 ಬಟರ್ಫ್ಲೈ 3 2 1
रेडी बैठे बैठे सावधान आराम से बैठे बैठे सावधान बैठे बैठे सावधान सावधान ಹೇಳಿ ನಾ ಸಾವಧಾನ್ आराम से ಎದೆ ಇಗ್ಬೇಕು बैठे बैठे सावधान ಇದಕ್ಕೆ ಹಂಗ ಹಿಂಗೆ ಬೆನ್ನೇನೋ ಕೈ ಮಾಡಿ आराम से ಹಾ ಕೈ ಬಿಡಬೇಕು ಹಿಂಗೆ ಅವಸರ ಜೊತೆ ಬರ್ತಾಲ್ಲ बैठे बैठे सावधान रेडी 1 ಎಡಗಾಲ ಮುಂದೆ ಇಡ್ರಿ ಎಡಗಾಲು 2 2 3 3 ಅಂದ್ರೆ ಇದು ಒಳಗೆ ಹೋಗುತ್ತೆ ಎಡಗಾಲ ಹಿಂದಕ್ಕೆ ಹೋಗ್ಬೇಕು 4 ಬಲಗಾಲ ಹಿಂದಕ್ಕೆ ಹೋಗ್ಬೇಕು ಹಾ ಸುದ್ದುಂಡು ಬೇಕಂದ್ರೆ ಯಾವ ಒಂದು ಕಾಲ ಹಿಂದೆ ಹಿಂಬಡಿಗಳು ಯಾವ ಎರಡು ಪಾದಗಳು ಕೂಡಬಾರ್ದು ಒಂದಕ್ಕೊಂದು ಕೂಡಬಾರ್ದು ನಿಮ್ ಕಾಲ್ ಕೂಡ್ಬೇಕು ಹಿಂಬಡ ಮೇಲೆ ಕೂಡ್ರಿ ಬೇಕು ಕೂಡ್ರಿ ಅದ್ರ ಮೇಲೆ ಕೂಡ್ರಿ ನಿಮ್ ಕಾಲ್ ಮೇಲೆ ಕುಂದ್ರಿ ಅದ್ರ ಮೇಲೆ ಹಾ ಕೂಡ್ರಿ ಕೂಡ್ರಿ ಜೋಡಿಸ್ಬೇಡ್ರಿ ನಡಿ ನೇರವಾಗಿ ಕೂಡ್ರಿ ಬೆನ್ ನೇರವಾಗಿರ್ಲಿ ಅಭಿಷೇಕ ಸರಿ ಲೈನ್ ಯಾಕೆ ಕ್ರಾಸ್ ಮಾಡ್ತಿರ್ಲೆ ಸರಿಲೆ ನಿಮ್ ತೊಡೆ ಮೇಲೆ ಕೈ ಇರ್ಲಿ ತೊಡೆ ಮೇಲೆ ಕೈ ಇರ್ಲಿ ನಿಧಾನಕ್ಕೆ ವಿಶ್ವಾಸ ಮಾಡ್ರಿ ಸರಿ ಎಲ್ರು ಕಣ್ ಮುಚ್ಚ್ರಿ ಕಾಲ್ ನೋಡ್ರಿ ಕಾಲ್ ನೋಡ್ರಿ ಇಲ್ಲಿ ಕಾಲ್ ನೋಡ್ರಿ ಕಾಣಿಸ್ತಾ ಇಲ್ಲಿ ಕಾಣಿಸ್ತಿಲ್ಲ ಹೀಗಾಗ್ಬಾರ್ದು ಹೀಗಾಗ್ಬಾರ್ದು ಇವು ಎರಡು ಹೀಗೆ ಇರ್ಬೇಕು ಹೀಗೆ ಕುತ್ಕೋಬೇಕು ಬೆನ್ನು ನಿಮ್ ಕೈ ಎರಡು ಸಡ್ಲ ಬಿಡ್ರಿ ಇವನ್ನ ತೊಡೆ ಮೇಲೆ ಇಟ್ಕೊಳ್ರಿ ಮೈ ಲೂಸ್ ಬಿಡ್ರಿ ಮೈ ಲೂಸ್ ಬಿಡ್ರಿ ಸಡ್ಲಿರ್ಬೇಕು ಭುಜ ಸಡ್ಲಾಗಿರ್ಬೇಕು ಭವನ ಬೆನ್ನು ನೇರವಾಗಿರ್ಲಿ ಈಗ ನಿಧಾನವಾಗಿ ಉಸಿರಾಟ ಮಾಡ್ರಿ ಮಾರ್ತಿ ನೀನು ಊಟಕ್ಕೆ ಬಂದೇನ ಎಲ್ಲ ಸರಿ ನೇರ ಕೊಡ್ರಿ ಕೂತ್ರ ಕಣ್ಮುಚ್ಚ್ರಿ ಕಣ್ಮುಚ್ಚು ಫಸ್ಟು ಕಣ್ಮುಚ್ಚ್ರಿ ಯಾರು ಕಣ್ ತೆಗಿಬೇಡ ನಾ ತೆಗಿಯೋದಂದ್ರೆ ಯಾರು ಕಣ್ ತೆಗಿಬೇಡ ಕಣ್ಮುಚ್ಚ್ರಿ ಫಸ್ಟ್ ನಿಧಾನಾಗಿ ಉಸಿರಾಡ್ರಿ ಫಸ್ಟ್ ಮೂಗಿನಿಂದ ನಿಧಾನವಾಗಿ ತಗೊಂಡು ಬಿಡುವಾಗ ಗಂಟಲಿನಿಂದ ಸ್ವರ ಬರಬೇಕು ಹಾಗೆ ಬಿಡಬೇಕು ನೋಡ್ರಿ ನಾನು ಇಲ್ಲಿ ನಿಮ್ಮ ಸೌಂಡ್ ಕೇಳತ್ ನೋಡ್ರಿ ನೇರವಾಗಿ ಕೊಟ್ಟು ಫಸ್ಟ್ ಬೆನ್ ನೇರವಾಗಿರ್ಲಿ ಮಾಡಿದ್ದು ವೇಸ್ಟ್ ಆಗತ್ತಾ ಇದು ಆಸನ ಹಾಕಿದ್ದು ವೇಸ್ಟ್ ಆಗತ್ತಾ ಬೆನ್ ನೇರವಾಗಿಲ್ಲ ಅಂದ್ರೆ ಕಣ್ಮುಚ್ಚಮ್ಮ ಆಯ್ತು ಕಣ್ಮುಚ್ಚ್ರಿ ನಿಧಾನ ಉಸಿರಾಡ್ರಿ ಫಸ್ಟ್ ನಿಧಾನ ನಗಡಿ ಆಗಿತ್ತಂದ್ರೆ ಮಾಡಬೇಡ್ರಿ ನಿಮ್ಮ ನೆಗಡಿ ಕೆಮ್ಮಾಗಿತ್ತಂದ್ರೆ ಮಾಡಬೇಡ್ರಿ ನಿಧಾನ ಫಸ್ಟ್ ನಿಧಾನ ಉಸಿರಾಡ್ರಿ ಉಸಿರು ತಗೊಂಡ್ಮೇಲೆ ಸ್ವಲ್ಪ ಹೊತ್ತು ಅದನ್ನ ಹಿಡಿದಿಡಿ ಬಿಡಬೇಡಿ ಒಮ್ಮೆಗೆ ಬಿಟ್ಬಿಡ್ಬೇಡ್ರಿ ನೋಡಿ ನೆಕ್ಸ್ಟ್ ನೋಡ್ರಿ ಹಂಗೆ ಕೊಡ್ರಿ ಕಣ್ ತೆಗಿಬೇಡ್ರಿ ಫಸ್ಟು ಉಸಿರನ್ನ ತಗೊಳ್ರಿ ಉಸಿರು ತಗೊಂಡು ಅಲ್ಲೇ ಸ್ವಲ್ಪ ಹೋಲ್ಡ್ ಮಾಡ್ರಿ ಅಲ್ಲೇ ಇಟ್ಕೋರಿ ಸ್ವಲ್ಪ ಉಸಿರನ್ನ ಅಲ್ಲೇ ಇಟ್ಕೋರಿ ಹೋಲ್ಡ್ ಮಾಡ್ರಿ ಅದನ್ನ ಬಿಡಬೇಡ್ರಿ ಅಲ್ಲೇ ಹೋಲ್ಡ್ ಮಾಡ್ರಿ ಸ್ವಲ್ಪ ಆಮೇಲೆ ನಿಧಾನಾಗಿ ಬಿಡ್ರಿ ಅದನ್ನ ನಿಧಾನಾಗಿ ಬಿಡ್ರಿ ಉಸಿರನ್ನ ನಿಧಾನಾಗಿ ಬಿಡ್ರಿ ಧನುಪ್ರಿಯ ಬೇಸ್ ಕುಂದ್ರಮ್ಮ ರೆಡಿ ಅದೇ ಕಂಟಿನ್ಯೂ ರೆಸ್ಟ್ ಮತ್ತೆ ಕಂಟಿನ್ಯೂ ಅದೇ ಕಂಟಿನ್ಯೂ ಆಗುತ್ತೆ ಸಡ್ಲು ಬಿಡಬೇಕು ಬೆನ್ನು ನೇರವಾಗಿರ್ಬೇಕು ನಿಮ್ಮ ಕೈ ತೊಡೆ ಮೇಲೆ ಇರಬೇಕು ಮೊಣಕಾಲ ಮೇಲೆ ಅಲ್ಲ ತೊಡೆ ಮೇಲೆ ಇರಬೇಕು ಸಡ್ಲಾಗಿ ಭುಜ ಸಡ್ಲ ಇಡಬೇಕು ಭುಜ ಸಡ್ಲಾಗಿರ್ಬೇಕು ಭುಜ ಸಡ್ಲ ಆಯ್ತಂದ್ರೆ ಕೈ ಇಲ್ಲಿ ಬರ್ತೈತಿ ಭುಜ ಸಡ್ಲಿದ್ರೆ ಮಾತ್ರ ಕೈ ನಿಮ್ ತೊಡೆ ಮೇಲೆ ಬರ್ತೈತಿ ಭುಜ ಬಿಗಿ ಹಿಡಿದ್ರೆ ಅದು ಕೈ ಮೊಣಕಾಲ್ ಮುಂದೆ ಹೋಗ್ಬಿಡ್ತೈತಿ ಉಸಿರು ತಗೊಳ್ರಿಗೆ ಉಸಿರಾಟ ಮಾಡ್ರಿ ಉಸಿರು ತಗೋರಿಗೆ ಎಷ್ಟು ಸಾಧ್ಯ ಆಯ್ತು ಅಷ್ಟು ತಗೊಳ್ರಿ ಅಲ್ಲೇ ಶೇಖರಣೆ ಮಾಡೋದನ್ನ ಅಲ್ಲೇ ಇಟ್ಕೋರಿ ಹೊರ ಬಿಡ್ಬೇಡ್ರಿ ತಗೊಳ್ರಿ ಉಸಿರು ತಗೊಳ್ರಿ ಎಷ್ಟು ಆಗತ್ತೆ ಅಷ್ಟು ತಗೊಳ್ರಿ ಉಸಿರನ್ನ ತಗೊಳ್ರಿ ಅಲ್ಲೇ ಹೋಲ್ಡ್ ಮಾಡ್ರಿ ಉಸಿರು ಬಿಡ್ಬೇಡ್ರಿ ಅದನ್ನ ಅಲ್ಲೇ ಇಟ್ಕೋರಿ ಅದನ್ನ ಇಡ್ರಿ ಅಲ್ಲೇ ಇಡ್ರಿ ಸ್ವಲ್ಪ ಒಂದ್ 2 ಸೆಕೆಂಡ್ ಒಳಗೆ ಹಿಡಿದು ಮತ್ತೆ ಬಿಡ್ಬೇಕು ಬಿಟ್ಟ ಮೇಲೆ ಮತ್ತೆ ತಗೋಬಾರ್ದು ಮತ್ತೆ 2 ಸೆಕೆಂಡ್ ನಿಲ್ಲಿಸ್ಬೇಕು ಈಗ ನಿಧಾನಾಗಿ ಬಿಡ್ರಿ ಉಸಿರನ್ನ ಹೋಲ್ಡ್ ಮಾಡಿರಲ್ಲ ಅದನ್ನೇ ಹೊರಗಡೆ ಬಿಡ್ರಿ ನಿಧಾನವಾಗಿ ಬಿಡ್ರಿ ನಿಧಾನ ಬಿಡ್ರಿ ಓಕೆನಾ ಕೈ ಮುಂದೆ ಇಟ್ಕೋಬೇಕು ಕೈ ಮುಂದೆ ಇರ್ಬೇಕು ನಿಮ್ಮ ತೊಡೆ ಮೇಲೆ ಇರ್ಬೇಕು ತೊಡೆ ಮೇಲೆ ಇಡಬೇಕು ಕೈ ಈಗ ನೋಡ್ರಿ ನಿಧಾನ ಬಿಟ್ರೆ ಇನ್ನೊಂದ್ಸಲ ತಗೊಳ್ರಿ ಲಾಸ್ಟ್ ಇದು ಇನ್ನೊಂದ್ಸಲ ತಗೊಳ್ರಿ ಉಸಿರನ್ನ ತಗೊಳ್ರಿ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ತಗೊಳ್ರಿ ಉಸಿರನ್ನ ತಗೊಳ್ರಿ ನಿಮ್ಮ ದೇಹ ವಜ್ರದಂತೆ ಕಠೋರವಾಗಿ ಆಗುತ್ತೆ ಈಗ ಉಸಿರಾಡ್ತಿರಲ್ಲ ದೇಹದ ತುಂಬೆಲ್ಲ ಉಸಿರಾಟ ಆಮ್ಲಜನಕ ಸಂಚಾರ ಆಗುತ್ತೆ ವಜ್ರಾಸನ ಇದರ ಹೆಸರು ವಜ್ರ ಆಸನ
ದೇಹವನ್ನ ವಜ್ರದ ಹಾಗೆ ಕಠಿಣಗೊಳಿಸುವಂತಹ ಏಕೈಕ ಆಸನ. ಹೋಲ್ಡ್ ಮಾಡ್ರಿ, ಅಲ್ಲೇ ಹೋಲ್ಡ್ ಮಾಡಿದ್ರೆ ಈಗ ಅದನ್ನ ನಿಧಾನವಾಗಿ ಬಿಡ್ರಿ. ಅದೇ ಉಸಿರನ್ನ ನಿಧಾನವಾಗಿ ಬಿಡ್ರಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಧಾನವಾಗಿ ಬಿಡ್ರಿ. ಹೊರಗೆ ಬಿಡ್ಬೇಕು. ಫಾಸ್ಟ್ ಮಾಡಬೇಡ್ರಿ, ನಿಧಾನವಾಗಿ ಬಿಡ್ರಿ. ನೇರವಾಗಿರ್ರಿ, ಬೆನ್ನು ನೇರವಾಗಿರ್ರಿ, ಏನಾಗಲ್ಲ. ಸ್ವಲ್ಪ ನೋವಾಗುತ್ತಾ ಆದ್ರಾಗ್ಲಿ, ಕಲಿಬೇಕು ಇದನ್ನ. ನೋವಾದ್ರೆ ಏನಾಗಲ್ಲ. ರೆಡಿನಾ? ಬಿಟ್ರೆ ಉಸಿರು ಬಿಟ್ರೆ ಅಲ್ಲ ಹೊರಗಡೆ. ಮತ್ತೆ 2 ಸಲ ತಗೊಂಡ್ರಿ ಮೇಡಮ್ ಈಗ ಬಿಟ್ಟು 2 ಸಲ ತಗೊಂಡ್ಬಿಟ್ರಿ ಈಗ ಅವ್ರು. ಕಣ್ ತೆಗಿರಿ ಅಷ್ಟೇ. ತೆಗಿರಿ. ನಿಧಾನಕ ಕಣ್ಣ ಮುಂದೆ ನೋಡಿ. ನಿಮ್ಮ ಮುಂದೆ ಇರುವಂತ ಯಾವ್ದಾದ್ರು ಒಂದು ವಸ್ತುನ ನಿಮ್ಮ ಮುಂದೆ ನೋಡಿ ನಿಧಾನಕ ಬಿಡಬೇಕು. ಈಗ ಶಕ್ತಿ ಬಹಳಷ್ಟು ಉತ್ಪತ್ತಿ ಆಗಿರ್ತದೆ ನಿಮ್ ದೇಹದಲ್ಲಿ. ಕಣ್ ತೆಗಿರಿ, ಅದೇ ಆಸನ ಕೊಡ್ರಿ. ಬಡಿ ಸೌತ ರೆಡಿ. 1 ಎಡಗಾಲು 1 ಅಂದಾಗ 2 ಎಡಗಾಲು ಮುಖ ಅಡಿಗೆ ರೋಡ್ ಬರೀ ನೋಡ್ಬೇಕು. ಹಿಂದೆ ನೋಡ್ಬೇಕು. ರವಿ ಹೆಂಗಲ್ಲ ನೋಡ್ಕಲ್ಲ ಹೆಂಗ್ ಮಾಡತ್ತಾರ. ಹಿಂದೆ ನೋಡ್ಬೇಕು. ನಿಮ್ಮ ಕಾಲು ಮನಸ್ಬೇಡ್ರಿ, ಮುಂದಲ್ ಕಾಲು ಮನಸ್ಬೇಡ್ರಿ. ಸ್ಟ್ರೇಟ್ ಮಾಡ್ರಿ ಮುಂದಲ್ ಕಾಲು. ಉಸಿರಾಟ ಮಾಡ್ಬೇಕು ಅದ್ರಾಗ. ರೆಡಿ 4 ಸೀದಾ ಬರ್ರಿ. ಸೀದಾ ಮುಂದೆ ನೋಡ್ರಿ. ಕೈ ತಕೊಡ್ರಿ ಅಷ್ಟೇ. 2 1 ನೀವು ಬಲಗಾಲ್ ಮಾಡ್ರಿ. ಎಡಗಾಲ್ ಮಾಡಿ. ರೆಡಿ 1 ಎಡಗಾಲು ಮಾಡ್ಕೊಳ್ಳಿ. ಇಷ್ಟೊಂದು ಬಲಗಾಲ್ ಮಾಡ್ರಿ ನೀವು. ಅವ್ರು ಊಟ ನೀವು ಮಾಡಿರಿ. 2 3 4 ಆ ಕಡೆ ಮುಖ ಮಾಡ್ರಿ. ಪ್ರೈಮರಿ ಕಡೆ ನೋಡ್ರಿ. ಪ್ರೈಮರಿ ಕಡೆ ನೋಡ್ಬೇಕೀಗ. ಪ್ರೈಮರಿ ಕಡೆ ನೋಡ್ಬೇಕು. ಬಸವರಾಜ ನಗಬೇಡ. 4 ಅನ್ನ ಮುಖ ಅಷ್ಟೇ ಒಳಸ್ಬೇಕು. 3 2 1 ಈಗ ಅವ್ರು ಊಟ ಮಾಡತ್ತೀರಿ ನೀವು. ಎಡಗಾಲ ಮಾಡಿದಾಗ ನೀವು ಬಲ. ವೆರಿ ಗುಡ್. ಅದೇ ಇನ್ನೊಂದ್ಸಲ ಒಂದ್ ಸೆಕೆಂಡ್ ನೋಡ್ರಿ. ಇನ್ ತಪ್ಪು ಮಾಡಬೇಡ್ರಿ. ರೆಡಿ 1 ಎಡಗಾಲ ಚಾಚ್ರಿ. ಎಡಗಾಲ ಚಾಚ್ರಿ. ನಿಮ್ಮ ಎಡಗಾಲು. 2 ಬಲಗಾಲ ಸೀದಾ ಮಾಡ್ರಿ. 3 ಎಡಗಾಲ ಮ್ಯಾಕ್ ತಗೋರಿ. ಎಡಗಾಲ ಮಾಡಿದ್ರಿ. ಮಾಡ್ರಿ. ಆ ಕಡೆ ನೋಡ್ಲಿ. ನೋಡ್ರಿ 4 3 ಬಾ. 2 1 ಸೀದಾ ರೆಡಿನಾ? ರೆಡಿ. ಬಡಿ ಸಾವಧಾನ. ಆರಾಮ್ से बड़े सावधान. कृतिका नहीं सावधान विषय ಗೊತ್ತಾಗಲ್ಲ ನಾನು. ಆರಾಮ್ से बड़े सावधान. ಸಾವಧಾನದಾಗ ನಿಮ್ಮ ತೊಡೆ ಹತ್ರ ಬರ್ಬೇಕು. ಕಾಲು ತೊಡೆ ಮೇಲೆ ಬಂದ್ಬಿಡಬೇಕು. ಕಾಲು ತೊಡೆ ಮೇಲೆ ಬನ್ನಿ. ಮುಂದಲ್ಲ, ತೊಡೆ ಮೇಲೆ ಬರ್ಬೇಕು ಕಾಲು. ನಿಮ್ಮ ಕಾಲಲ್ಲಿ ಆರಾಮ್ से ನೋಡ್ರಿ. ನೆಕ್ಸ್ಟ್ ಹೇಳ್ಕೊಡ್ತೀನಿ. ಆತ ನೀವು ಮಾಡ್ಬೇಕು ಅಷ್ಟೇ. ಫಸ್ಟ್ ನೋಡ್ರಿ. ವಿಶ್ವ ಯೋಗ ದಿನಾಚರಣೆಯ ನೆನಪಿಗಾಗಿ ಇವತ್ತು ನಾವೆಲ್ಲ ಯೋಗಾಸನ ಮಾಡ್ತಿದ್ದೀವಿ. ಇನ್ನು ಕೆಲವೇ ಆಸನಗಳನ್ನ ಮಾಡಿ ಮುಕ್ತಾಯಗೊಳಿಸ್ಬಿಡೋಣ. ಓಕೆ, ಎಲ್ಲರೂ ಚೆನ್ನಾಗಿ ಮಾಡ್ತೀರಾ? ಎಷ್ಟೊತ್ತರ ಚೆನ್ನಾಗಿ ಮಾಡಿರಿ. ಬೇಜಾರು ಮಾಡ್ಕೊಬೇಡ್ರಿ. ಇನ್ನೊಂದು ಹೇಳ್ಬೋದು. ಇವನ್ನ ಯಾಕಾಗಿ ಅಂದ್ರೆ ನಿಮ್ಮ ಮನೆಯಲ್ಲಿ ನೀವು ಮುಂದುವರ್ಸ್ಕೊಂಡು ಹೋಗತ್ತೆ. ಸುಮ್ಮನೆ ಮಕ್ಕೊಂಬಿಡ್ರಿ.
ನಿಮ್ ಕೈ ಮೇಲೆ ನಿಮ್ ಕೈ ಮೇಲೆ ಮಕ್ಕಬೇಕು, ನಿಮ್ ಕೈ ಮೇಲೆ ಅಮ್ಮ ಏಯ್ ನಗ್ಬೇಡ ಹೀಗೆ ನಿಮ್ ಕೈ ಮೇಲೆ ಮಕ್ಕಬೇಕು. ಮಕ್ಕೋರಿ ಸುಮ್ಮನೆ ಉಸಿರಾಟ ಮಾಡ್ತಿರ್ಬೇಕು, ಸುಮ್ಮನೆ ಉಸಿರಾಟ ಮಾಡ್ತಿರ್ಬೇಕು, ಶ್ರೀದೇವಿ ಮಕ್ಕೋ ಸುಮ್ಮನೆ ಉಸಿರಾಟ ಮಾಡಬೇಕು, ಅಷ್ಟೇ ಅಷ್ಟೇ. ಉಸಿರಾಟ ಮಾಡಬೇಕು, ಉಸಿರಾಟ ನಿಧಾನವಾಗಿ ಉಸಿರಾಟ ಮಾಡ್ತಾರೆ. 4 ಹಾ ಸೈಡು ಅಷ್ಟೇ 3 ಹಂಗೆ ಅರ್ಥ ಮಕ್ಕಳ್ರಿ. ಮಕ್ಕೋರ್ ಫಸ್ಟ್ 2 ಎತ್ಕೊಳ್ರಿ. 1 ಬಡಿ ಸಾವಧಾನ ರೆಡಿ 1 ಒಂದೊಂದು ಕಾಲ್ ಜಾತ್ರೆ ಫಸ್ಟ್ ಕಾಲ್ ಜಾತ್ರೆ ಮೊದಲು ಸ್ವಲ್ಪ ಕ್ರಾಸ್ ಹಾಕೊಂಡು ನಡೀತದೆ 2 ಮಕ್ಕೊಡ್ರಿ ಈಗ ಮಕ್ಕೊಡ್ರಿ ಪವನ ಕ್ರಾಸ್ ಮಕ್ಕೊಡ್ರಿ ಬಿಡು ಡ್ರೆಸ್ ಎಲ್ಲ ಬಿಡು 3 ನಿಮ್ಮ ಎಡಕ್ಕೆ 4 ಮಕ್ಕೊಡ್ಲೆ ಕ್ರಾಸ್ ಮಕ್ಕೊಡ್ರಲೆ ಕೈ ಪಕ್ಕಕ್ಕಿರ್ಲಿ, ಕೈ ಅಲ್ಲೇ ಇರ್ಲಿ, ಕೈ ಮೇಲೆ ಮಕ್ಕೋಬೇಕಲ್ಲ, ಕೈ ಅಲ್ಲೇ ಇರ್ಲವು. ಆ ಬಟ್ಟಿ ಎಲ್ಲ ಎದಕ್ಕೆ ಮಾಡ್ತಾರೆ ಬಟ್ಟಿನ ಅಮ್ಮ ಏಯ್ ಮಾಡು ಎಲ್ಲ ಮಾಡಕತ್ತಿಲ್ಲ ಮಾಡಲ್ಲಿ ಮಕ್ಕೋ ಮಾಡ ನಗು ಮಾಡಂದೆ ಯಾಕಂತೆ 4 3 ಹಂಗಾದ ಮಕ್ಕಳು ಹಂಗಾದ 2 1 ಇದು ಎಲ್ಲ ಆಸನಗಳು ಮುಕ್ತಾಯ ಆದ್ಮೇಲೆ ಕೊನೆಗೆ ಮಾಡುವಂತಹ ಆಸನ ಶವಾಸನ. ಓಕೆ, ಈಗ ಆದೇಶ ಕೊಡ್ತೈತಿ ಆ ತರ ಮಕ್ಕಳು. ಹಾ, ಎಲ್ಲರೂ ಈಗ ಹೇಗೆ ಕುಂತಿರೋ ಹಾಗೇನೆ ಹಿಂದಕ್ಕೆ ಮುಂದಕ್ಕೆ ಕಾಲ್ ಮಾಡ್ರಿ, ಮುಂದೆ ಕಾಲ್ ಜಾತ್ರೆ ಮುಂದೆ ಮುಖ ಕಲ್ಸಿದ ಬೇಡ. ಮುಖ ಮುಖ ಅಲ್ಲೇ ಕಾಲ ಮುಖ ಕೈ ಮಕ್ಕಳ ನಿಮ್ ಪಕ್ಕಕ್ಕೆ ಹಾಕ್ತೀರಿ, ನೆಲಕ್ಕೆ ಹಾಕ್ತೀರಿ, ಮುಖ ಬಿಡ್ರಿ, ಅಲ್ಲೇ ಕಣ್ಣು ಮುಚ್ಕೊಂಡು ಮುಖ ಬಿಡಬೇಕು. ಎಲ್ಲರೂ ಈಗ ನಿಮ್ಮ ದೇಹವನ್ನ ನೆಲಕ್ಕೆ ಆಸರೆಯಾಗಿ ಪಡೆದು ಕಣ್ಣು ಮುಚ್ಚಿದ್ದೀರಿ. ನನ್ ಮಾತಾಡಕ್ಕಲ್ಲ, ತುಂಬ ನೀನ್ ಏನ್ ಹೇಳಕ್ಕೆ ಅಷ್ಟೇ ಕೇಳ, ಊರ್ ಸುದ್ದಿ ಮಾತಾಡಬೇಡ. ಹಾ ನೋಡಿ, ಈಗ ನಾ ಏನ್ ಹೇಳ್ತೀನೋ ಹಾಗೆ ನೋಡ್ತಾ ಇರ್ರಿ, ಹಾಗೆ ಮಾಡ್ಬೇಕು. ನಿಮ್ಮ ಕಾಲನ್ನ ಸಡಲಗೊಳಿಸ್ರಿ, ನಿಮ್ಮ ಕಂಟ್ರೋಲ್ನಾಗಿರ್ಬೇಕು. ಕಾಲು ಸಡ್ಲಾಗ ನೋಡ್ರಿ, ಅವನ್ನ ಬಿಗಿಯಾಗಿ ಹಿಡಿಬೇಡ್ರಿ, ಬಿಗಿಯಾಗಿ ಹಿಡಿಯಬೇಡಿ, ಕಾಲನ್ನ ಸಡಿಲವಾಗಿ ಬಿಡಿ. ನಿಮ್ಮ ಕಾಲು ನಿಮ್ಮ ಕಂಟ್ರೋಲ್ನಲ್ಲಿಲ್ಲ, ಅವು ತಮ್ಮಷ್ಟಕ್ಕಾವ ಕಾಲದಾವ, ನಿಮ್ಮವ ಅವು ಅಲ್ಲಿದ್ದಾವ. ಅವನೇನು ಈಗ ಮೇಲೆ ಕೆಳಗ ಅಂತ ಏನು ಮಾಡ್ಬೇಡ್ರಿ, ಸಡ್ಲಗೊಳಿಸಿ ಕೈ ಬಿಟ್ಬಿಡ್ರಿ. ಅವು ಹೆಂಗಾರ ಇರಲಿ, ಹಾಗೆ ನಿಮ್ಮ ಕೈನೂ ಹಂಗೆ ಬಿಡ್ರಿ, ಕೈನೂ ಹಂಗೆ ಸಡ್ಲು ಬಿಟ್ಬಿಡ್ರಿ. ಗೋನನ್ನ ಬಿಗಿ ಹಿಡಿಬೇಡ್ರಿ, ಬಿಗಿಯಾಗಿ ಹಿಡಿಬೇಡ್ರಿ, ಸಡ್ಲು ಬಿಡ್ರಿ, ಸಡ್ಲುಗೊಳಿಸ್ರಿ. ನಿಮ್ಮ ಅಲ್ಲ ಕೈ ಬಿಟ್ಬಿಡ್ರಿ. ನಿಮ್ಮ ಮೆದು ಹೇಳ್ದಂಗೆ ಕೇಳಕತ್ತೈತಿ ಈಗ ಅದು. ನಿಮ್ಮ ಗೋನು, ನಿಮ್ಮ ಕೈ ಕಾಲು ಅವು ನೀವು ಹೇಳ್ದಂಗೆ ಕೇಳಬಾರ್ದು, ಬಿಟ್ಬಿಡ್ರಿ. ಅವು ಆನಂದವಾಗಿರ್ಲಿ, ಕೈ ಕಾಲು ನಿಮ್ಮವೇ ಆನಂದವಾಗಿರ್ಲಿ, ಸಡ್ಲು ಬಿಡ್ರಿ. ಮೊಣಕಾಲು ನೋಡ್ಕೊಡ್ರಿ, ಸಣ್ಣವಾಗಿದೆ. ನಿಮ್ಮ ಮೊಣಕಾಲಿನಲ್ಲಿ ಯಾವುದೇ ನೋವಿಲ್ಲ, ಅವು ಈಗ ಶಕ್ತಿಯುತವಾಗಿವೆ. ಹಾಗೆ ನಿಮ್ಮ ಸೊಂಟ ಕಡೆ ನಿಮ್ಮ ಲಕ್ಷ್ಯ ಬರಲಿ, ನಿಮ್ಮ ಸೊಂಟ ಸಡ್ಲಗೊಳಿಸ್ರಿ. ಮೊನ್ನೆ ಒಂಚೂರು ನೋವಿತ್ತು, ಇವತ್ತೆಲ್ಲ ನೋವು ಮಾಯವಾಗಿದೆ, ಏನೂ ಇಲ್ಲ. ನಿಮ್ಮ ಎದೆ ಭಾಗಕ್ಕೆ ಬರ್ರಿ, ಉಸಿರಾಟ ಮಾಡ್ತಾ ಇದ್ದೀರಿ,
ನಿಮ್ಮ ಎದೆ ಮೇಲೆ ಕೆಳಗೆ ಹೋಗ್ತಾ ಇದೆ. ನಿಮ್ಮ ಒಳಗಿನ ಶ್ವಾಸಕೋಶಗಳು ಗಾಳಿಯನ್ನು ಹೆಚ್ಚು ತಗೊಳ್ತಾ ಇವೆ, ಇವತ್ತು ಹೆಚ್ಚು ಬಿಡ್ತಾ ಇವೆ. ಹಾಗೆ ಹಾಗೆ ನಿಮ್ಮ ಮೇಲಕ್ಕೆ ಬರ್ರಿ, ಹಂಗ ಮೇಲಕ್ಕೆ ಬರ್ರಿ. ಬಾಯಿ ನೋಡ್ರಿ, ಬಾಯಿ ಮುಚ್ಚಿದ್ದೀರಿ. ಮೂಗು ಉಸಿರಾಟ ಮಾಡ್ತಾ ಇದೆ. ಹೆಚ್ಚು ಗಾಳಿಯನ್ನು ಒಳಗೆ ತಗೊಳ್ತಾ ಇದೆ, ಹೆಚ್ಚು ಗಾಳಿಯನ್ನು ಹೊರಗೆ ಬಿಡ್ತಾ ಇದೆ. ಕಣ್ಣು ಮುಚ್ಕೊಂಡಿದ್ದೀರಿ. ನಿಮ್ಮ ಯಾವುದೇ ಅಂಗ ನಿಮ್ಮ ಹತೋಟಿಯಲ್ಲಿ ಇಲ್ಲ. ಈಗ ಈ ಸ್ಥಿತಿಯಲ್ಲಿ ನಿಧಾನವಾಗಿ ಉಸಿರಾಡಿ, ನಿಧಾನವಾಗಿ ಉಸಿರಾಡಿ, ನಿಧಾನವಾಗಿ ಉಸಿರಾಡಿ. ನಿಧಾನವಾಗಿ ಕಲ್ಬಿಡ್ರಿ, ನಿಧಾನವಾಗಿ ಕಲ್ಬಿಡ್ರಿ, ನಿಧಾನವಾಗಿ ಕಲ್ಬಿಡ್ರಿ, ನಿಧಾನವಾಗಿ ಕಲ್ಬಿಡ್ರಿ. ನಿಮ್ಮ ಎಡಗಡೆ ಹೊರಡ್ರಿ, ನಿಮ್ಮ ಎಡಕ್ಕೆ ಹೊರಡ್ರಿ, ನಿಮ್ಮ ಎಡಗಡೆ, ನಿಮ್ಮ ಎಡಗಡೆ. ನಿಮ್ಮ ಎಡಕ್ಕೆ, ನಿಮ್ಮ ಎಡಗಡೆ ಕಾಣ್ತಿರಲ್ಲ. ಅಂಬರೀಷ್ ತರುಣ ಮೂವರು ಅಲ್ಲ ಎಲ್ಲ ಈಗ ಹಾಂ ನೋಡ್ರಲ್ಲಿ, ನಿಧಾನ ಇದ್ದಾಳ್ರಿ ಮೇಲೆ, ನಿಧಾನ ಇದ್ದಾಳ್ರಿ. ಕೈ ಬದಬಡ್ರಿ, ಕೈ ಉದ್ರಿ, ಕೈ ಉದ್ರಿ, ಕೈ ಉದ್ರಿ. ಅವ್ನು ತೆಗಿರಿ, ಅವ್ನು ತೆಗಿರಿ. ಕೈ ಉದ್ರಿ, ನಿಮ್ಮ ಲೈನ್ ಕೂಡ್ರಿ, ಲೈನ್ ಸಾಕು, ನಾವು ಲೈನ್ ಹಿಡ್ಕೊಳ್ರಿ. ನಿಮ್ಮ ದೇಹ ಸಾಕಷ್ಟು ಧನ್ಯವಾಗಿದೆ. ಈಗ ಅದಕ್ಕೆ ವಿಶ್ರಾಂತಿ ಬೇಕು. ಆ ವಿಶ್ರಾಂತಿ ನೀಡಾಯಿತು. ಈ ಕೆಲಸ ಆದಮೇಲೆ ಕಣ್ಣು ಮುಚ್ಕೊಳ್ರಿ, ಕಣ್ಣಿ ತಿಕ್ಕೊಳ್ರಿ. ಅದನ್ನ ಹಂಗೈನ ಬಿಸಿ, ಆ ಬಿಸಿ ಎನರ್ಜಿ
ಒಲೆಯಲ್ಲಿರೋ ಬಿಸಿ ಬೇರೆ, ನಮ್ಮ ದೇಹದಲ್ಲಿ ಉತ್ಪತ್ತಿಯಾದ ಬಿಸಿ ಬೇರೆ. ಈ ಬಿಸಿ ನಮ್ಮ ದೇಹಕ್ಕೆ ಶಾಖ ಆದ ರೂಪದಲ್ಲಿ ಮತ್ತೆ ಅದು ನಮಗೆ ನಾವೇ ತಗೋಬೇಕು. ಸಾಕಷ್ಟು ನೋಡ್ರಿ ಭಾಗವಹಿಸಿದ್ದೀರಿ. ಕೇಳ್ರಲ್ಲಿ ಈಗ ನಿಮಗೆ ಒಂದು 15 ನಿಮಿಷ ರೆಸ್ಟ್, 15 ಮಿನಿಟ್ಸ್ ರೆಸ್ಟ್. ಆ 15 ಮಿನಿಟ್ಸ್ ರೆಸ್ಟ್ನಲ್ಲಿ ಹೋಗಿ ಅಲ್ಲಿ ಗಂಜಿ ಇದೆ, ಎಲ್ಲರೂ ಕುಡೀರಿ. ರಾಗಿ ಗಂಜಿ. ಈಗ ಎಷ್ಟು ಶಕ್ತಿ ನಮಗೆ ನಷ್ಟ ಆಗಿದೆಯೋ ಅದನ್ನು. ಹಾಗೆ ಒಂದು ಬಾಳೆಹಣ್ಣು ಕೂಡ ಕೇಳಿ, ಎಲ್ಲರಿಗೂ ಒಂದು ಬಾಳೆಹಣ್ಣು, ಒಂದು ಸ್ವಲ್ಪ ಗಂಜಿ ಕುಡೀರಿ. ಓಕೆ, ಅದಾಗಿ ಒಂದು 15 ನಿಮಿಷದಲ್ಲಿ ಮತ್ತೆ ಈ ಕ್ಲಾಸ್ ಚಾಲು ಮಾಡೋದು. ಓಕೆನಾ?